ಬಡವ್ರ ಮಕ್ಕಳಿಗೆ ಸಾಧ್ಯ ಇಲ್ಲ, ಅದು ಕಲಿಯೋದ್ರಲ್ಲಿ ಮಧ್ಯಮ ವರ್ಗದ ಮಕ್ಕಳು ಅಥವಾ ಮಧ್ಯಮ ವರ್ಗದ ಸಾಲಗಾರ ಆಗಿರ್ತಾರೆ ಸಿಕ್ಕಾಪಟ್ಟೆ. ಈಗ ನೋಡಿ ಎಲ್ಲ ಸಾಲಗಾರ ಆಗಿದಾರಲ್ಲ ಅಮೆರಿಕ ಹೋದಂಥವ್ರು. ಯಾವ 30 ಲಕ್ಷ ಅಂತಾನೆ, ಯಾವ ಹುಡುಗ 50 ಲಕ್ಷ ಅಂತಾನೆ, ಯಾವ ಮನೆ ಮಾರಿದ್ದೀನಿ, ಮನೆ ಒತ್ತೆ ಹೋಗುದಿಲ್ಲ, ನಾವೆಲ್ಲ ಕೇಳಿ ಇಷ್ಟು ನೋವು ಅನ್ನಿಸ್ತದ. ಏನಪ್ಪ ನಾವು ಯಾರಿಗೆ ಮತ್ತು ನಾವು ಹೇಳ್ತೀವಿ, ಮೋದಿಜಿಯವ್ರು ಎದ್ದ ತಕ್ಷಣ ಹೇಳ್ತಾರೆ ನಾವು ಜಗದ 5ನೇ ನಂಬರ್ ಶ್ರೀಮಂತರು ಅಂತ. ನಮಗೆ ಇಲ್ಲಿ ವೆಲ್ ಎಜುಕೇಷನ್ ಸಿಗ್ತಾ ಇಲ್ಲ, ಸಿಕ್ಕರು ಉದ್ಯೋಗ ಇಲ್ಲ, ಭಾಳ ಕಡಿಮೆ ಜನಕ್ಕೆ ಸಿಗ್ತದೆ, ಉದ್ಯೋಗ ಸಿಗ್ತಾ ಇಲ್ಲ. ಅವ್ರ ಮಟ್ಟದ ಅವ್ರ ಥಿಂಕಿಂಗ್ ಪವರ್ದ ಮಟ್ಟದಲ್ಲೇ ಅಥವಾ ಅವರ ಒಂದು ಸ್ಟ್ಯಾಂಡರ್ಡ್ ಆಫ್ ದ ಎಜುಕೇಷನ್ ಮಟ್ಟದಲ್ಲೇ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ. 10,000 ಕೊಡ್ತಾನೆ, 20,000 ಕೊಡ್ತಾನೆ, ಸಾಲ್ತಾ ಇಲ್ಲ ಅವ್ರಿಗೆ. ಇಂಥ ಪರಿಸ್ಥಿತಿಯಲ್ಲೇ ಏನು ಮಾಡಬೇಕು ಅಂತ ಇವತ್ತಿರೋ ಎಲ್ಲರೂ ವಿರೋಧ ಪಕ್ಷದವರು ಪಾರ್ಲಿಮೆಂಟ್ ಬಂದು ಕೋಳ ಹಾಕೊಂಡು ಬಂದಿದ್ದಾರೆ. ಕೋಳ ಆಗ್ಯದಲ್ಲಿ ನಮ್ಮ ಭಾರತೀಯರಿಗೆ ಹಾಗೆ ಮಾಡಿರಿ, ವಿರೋಧ ಪಕ್ಷದ ಕೆಲಸ ಮಾಡಲೇಬೇಕಾಗಿದ್ದು. ಆದರೆ ಮೊದಲು ಅವರು ಅಧಿಕಾರದಲ್ಲಿದ್ದಾರೆ, ಅವ್ರ ಸಮಯದಲ್ಲಿ ಹೋಗಿದ್ದ ವಲಸೆ ಹೋದಂಥ ಜನ ಸಾಕಷ್ಟಿದ್ದಾರೆ. ಅದಕ್ಕೆ ಕಾರಣ ಅವರು ಹೌದು. ಇವತ್ತಿನ RSS ಪ್ರಣೀತ BJPನೂ ಹೌದು. BJPಗರು ಇವತ್ತು ಸಾಕಷ್ಟು ಹೋಗಿದ್ದಾರೆ. ಇತ್ತೀಚೆಗೆ 2-3 ತಿಂಗಳು ಹೋದಂಥ ವರ್ಷ ಹೊರಳಿ ಬಂದಿದ್ದಾರೆ. ಪಾಪ ಎಲ್ಲ ಸಾಲ ಮಾಡ್ಕೊಂಡು ಹೋಗಿದ್ದಾರೆ. ಇಡೀ ಈ ರಾಜಕೀಯ ವ್ಯವಸ್ಥೆ ಯಾವುದೋ ಸಿದ್ಧಾಂತ ಇರಲ್ಲ, ಲೆಫ್ಟ್ ಇರಲಿ ರೈಟ್ ಇರಲಿ, ಎಲ್ಲ ಕಾರಣಿಗಳ ರಾಜಕೀಯ ಪಕ್ಷಗಳು ಇವತ್ತು ಹೆಚ್ಚು ಕಡೆ ಭ್ರಷ್ಟ ಇದ್ದಂಗೆ ಇದ್ದಾವೆ. ಹೀಗಾಗಿ ಭ್ರಷ್ಟ ಇದ್ದಂಗೆಲ್ಲ ಭ್ರಷ್ಟ ಅದಾವ ಅಂದಾಗ ಇವರು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಾ ಇಲ್ಲ. ಅವ್ರ ಮಟ್ಟದಲ್ಲಿ ಎಲ್ಲರೂ ಎಜುಕೇಷನ್ ಒಳಗೆ ಸಾಧ್ಯ ಆಗ್ತಾ ಇಲ್ಲ. ಖಾಸಗಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಹೈಯರ್ ಎಜುಕೇಷನ್ನ. ಖಾಸಗಿ ಮಾಡಿದ್ರಿಂದ 10 ರೂಪಾಯಿದಲ್ಲಿ ಕಲಿಬೇಕಾಗಿದ್ದು ನಾವು 1,000-2,000 ಕೊಟ್ಟು ಕಲಿಯುವಂಥ ಪ್ರಸಂಗ ಬಂದದ. ಅಷ್ಟೆಲ್ಲ ಖರ್ಚು ಮಾಡಿ ನಾವು ಉದ್ಯೋಗ ಇಲ್ಲ, ನಿರುದ್ಯೋಗ, ಬೆಲೆ ಏರಿಗಿದ್ದು ಸಿಕ್ಕಾಪಟ್ಟೆ ಅಂದಾಗ ಪಾಪ ಅಮೇರಿಕಾನೋ ಯುರೋಪೋ ಎಲ್ಲ ದೇಶಕ್ಕೆ ಹೋಗ್ತಾರೆ. ಡ್ರೈನ್ ಅಂತ ನಾವು ಕರ್ಕೊಳ್ತೀವಿ. ನಮ್ಮಂಥವ್ರು 4 ಮಾತು ಮಾತಾಡ್ತಾರೆ, 4 ದಿವಸ 5 ದಿವಸ ಅವರು ಮೌನಾಗಿ ಬಿಡ್ತಾರೆ. ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಏನೋಪ್ಪ ಅನ್ನುವಂಗೆ. ಯಾಕಂದ್ರೆ ವ್ಯವಸ್ಥೆನೇ ಇರಲಿಲ್ಲ. ಅವರೆಲ್ಲ ಮಕ್ಕಳಿಗೆ ಉದ್ಯೋಗ ಕೊಡೋದು ಶಕ್ತಿ ನಮಗಿಲ್ಲ, ಅವ್ರು ಬದುಕಿಸೋದ ಶಕ್ತಿ ನಮಗಿಲ್ಲ, ಅಗ್ರಿಗಲ್ಚರ್ ತೊಗೊಳೋದೇ ಬೆಳೆಸಲಿಲ್ಲ, ಅದಕ್ಕೆ ಮಾರ್ಕೆಟ್ ಮಾಡಿಕೊಡಲಿಲ್ಲ. 1-2 ದೋಷಗಳು. ಶಿಕ್ಷಣ ಎಲ್ಲರೂ ಸಿಗಲಿಲ್ಲ, ಶಿಕ್ಷಣ ತುಟ್ಟಿ ಆಗಿಬಿಡ್ತು. ದುಡ್ಡು ಖರ್ಚು ಮಾಡಿ ಮನೆ ಸಾಲ ಮಾಡಿ ಮಧ್ಯಮ ವರ್ಗದ ಎಲ್ಲರೂ ಒತ್ತೇ ಹೋಗೋದು, ಮನೆ ಒತ್ತೆ ಹೋಗೋದು, ಮತ್ತೇನೋ ಮಾಡಿ. ಬರೀ ಇಲ್ಲಿ ನೀವು ಕೆಲಸ ಹೋಗೋದು ಎಷ್ಟು ಖರ್ಚು ಬರ್ತದೆ ರೀ? ನೀವು ಸರ್ಕಾರಿ ಕೋಟ್ಲಾದ್ರೆ ಹೋಗೋದು ಎಷ್ಟು ಬರ್ತದೆ ರೀ ಖರ್ಚು? ಅದು ಕೂಲಿ ಕಾಲ ಮಕ್ಕಳಿಗೆ ಸಾಧ್ಯದನ ಕಲೀಲಿಕ್ಕೆ, ಅಥವಾ ಕೆಳಮಧ್ಯಮ ವರ್ಗದ ಕಲಿಯೋಕ್ಕೆ ಸಾಧ್ಯದನ? ಪಾಪ ಅವ್ರು ಎಲ್ಲೋ ಸಾಲ ಇಲ್ಲ ಮಾಡಿ ಕಲಿಸ್ತಾರೆ ಮಕ್ಕಳಿಗೆ, ಚಲೋ ಆಗಿಲ್ಲಪ್ಪ ನಮ್ಮ ಮಕ್ಕಳು ಉದ್ದಾರ ಆಗಿಲ್ಲ ಅಂತೇಳಿ. ಇಲ್ಲಿ ಉದ್ಯೋಗ ಇಲ್ಲ ಅಂದ ತಕ್ಷಣ ಅಮೇರಿಕಾನೋ ಯುರೋಪು ಹೋಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲಿ ಏಜೆನ್ಸಿಗಳಿದ್ದಾವೆ.